ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ನಾವು ತಿನ್ನೋ ಊಟದಲ್ಲಿ ಉಪ್ಪು, ಹುಳಿ, ಖಾರ ಇದ್ರೇನೇ ರುಚಿ. ಅದರಲ್ಲೂ ಭಾರತೀಯರಿಗೆ ಊಟದಲ್ಲಿ ಅಥವಾ ತಿನ್ನೋ ಐಟಮ್ನಲ್ಲಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು. ನಮಗೇನೋ ಮೊದಲಿಂದಾನೂ ಇದು ಅಭ್ಯಾಸವಿರುತ್ತೆ ಬಿಡಿ. ಆದರೆ ಬೇರೆ ದೇಶದವರು ಭಾರತೀಯರು ತಿನ್ನುವಂತೆ ಖಾರ ತಿನ್ಬಿಟ್ರೆ ಸುಧಾರಿಸ್ಕೊಳ್ಳೋಕ್ಕೆ ದಿನಗಳೇ ಬೇಕು. ಕೆಲವರಂತೂ ಆಸ್ಪತ್ರೆಯೇ ಸೇರಿಬಿಡ್ತಾರೆ. ಅಂಥದೇ ಒಂದು ಸ್ಟೋರಿ ನಿಮಗೆ ನಾನೀಗ ಹೇಳ್ತೀನಿ ಬನ್ನಿ. ಇತ್ತೀಚೆಗೆ ನೀವೆಲ್ಲ ನೋಡಿರ್ತೀರಿ, ಹಾಟ್ ಚಿಪ್ಸ್ ಅನ್ನೋದು ಸಖತ್ ಟ್ರೆಂಡಿಂಗ್ನಲ್ಲಿದೆ. ಇಡೀ ಬಾಕ್ಸ್ಗೆ ಒಂದೇ ಒಂದು ಚಿಪ್ಸ್ ಬರುತ್ತೆ. ಆದರೆ ಅದರ ಖಾರ ಮಾತ್ರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಚಿಪ್ಸ್ ತಿಂದು ಬಿಟ್ಟರೆ ನಕಾಶಿಕಾ ಅಂತ ನೀರು ಕಿತ್ಕೊಳ್ಳುತ್ತೆ. ಹೀಗೆ ಕಳೆದ ಮೇನಲ್ಲಿ ಪಾಕಿ ಎಂಬ ಹಾಟ್ ಚಿಪ್ಸ್ನಿಂದ ಇಂಗ್ಲೆಂಡ್ನ 10ನೇ ತರಗತಿಯ ವಿದ್ಯಾರ್ಥಿ ಹ್ಯಾರಿಸ್ ಕೆಲವೇ ಕ್ಷಣಗಳಲ್ಲಿ ಖಾರವನ್ನು ಅರಗಿಸಿಕೊಳ್ಳಲಾಗದೆ ಜೀವವನ್ನೇ ಕಳೆದುಕೊಂಡು ಬಿಟ್ಟ. ಸದ್ಯ ಈಗ ಭಾರತದ ಬೂತ್ ಜೋಲೋಕಿಯಾ ಎಂಬ ಚಿಪ್ಸ್ ತಿಂದು ಜಪಾನ್ನ ಟೋಕಿಯೋದ ಹೈಸ್ಕೂಲ್ನ 14 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅಂದಹಾಗೆ ಈ ಚಿಪ್ಸ್ ಮೇಲೆ 18 ವರ್ಷ ಮೇಲ್ಪಟ್ಟವರು ಮಾತ್ರವೇ ತಿನ್ನಬೇಕು ಅಂತ ನಮೂದಿಸಲಾಗಿದೆ. ಆದರೆ ಈ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಆಸ್ಪತ್ರೆ ಸೇರಿದ್ದಾರೆ. ಹಾಗಾದರೆ ಈ ಮಕ್ಕಳಿಗೆ ಚಿಪ್ಸ್ ಹೇಗೆ ಸಿಕ್ತು ಅಂತ ಈಗಾಗಲೇ ನಿಮಗೆ ಡೌಟ್ ಬಂದಿರಬಹುದು. 14 ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಬೂತ್ ಜೋಲೋಕಿಯಾ ಚಿಪ್ಸನ್ನು ಶಾಲೆಗೆ ತಗೊಂಡು ಬಂದಿರ್ತಾನೆ. ಇದು ಅತ್ಯಂತ ಖಾರವಾದ ಚಿಪ್ಸ್ ಅಂತ ಎಲ್ರಿಗೂ ಹೇಳಿದ್ದಾನೆ. ಆದರೆ ಉಳಿದ ವಿದ್ಯಾರ್ಥಿಗಳು ಮೋಜಿಗಾಗಿ ಒಮ್ಮೆ ಆದರೂ ಚಿಪ್ಸ್ ತಿನ್ನಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ನಂತರ ಈ ಚಿಪ್ಸ್ ತಿಂದಿದ್ದಾರೆ. ಚಿಪ್ಸ್ ಬಾಯಿಗೆ ಹಾಕಿದ ಕೂಡಲೇ ಅವರು ವಾಂತಿ ಮಾಡಿಕೊಂಡಿದ್ದಾರೆ. ಕೂಡಲೇ ಅಲ್ಲೇ ನಿಂತುಕೊಂಡಿದ್ದ ವಿದ್ಯಾರ್ಥಿಗಳು ಶಾಲೆಯ ಆಡಳಿತ ಮಂಡಳಿಯ ಗಮನಕ್ಕೆ ತಂದಿದ್ದಾರೆ. ತಕ್ಷಣವೇ ಅಸ್ವಸ್ಥಗೊಂಡ 14 ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಚಿಪ್ಸ್ ಪ್ಯಾಕೆಟ್ ಮೇಲೆ 18 ವರ್ಷದೊಳಗಿನವರು ಇದನ್ನು ತಿನ್ನಬಾರದು ಎಂಬ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಅದನ್ನು ಕಡೆಗಣಿಸಲಾಗಿದೆ. ಬೂತ್ ಜೋಲೋಕಿಯಾ ಚಿಪ್ಸ್ ತಯಾರಿಸುವ ಕಂಪನಿ ಐಸೋಯಾಮಾ ಘಟನೆ ನಂತರ ಸ್ಪಷ್ಟನೆ ನೀಡಿದೆ. ಚಿಪ್ಸ್ ಪ್ಯಾಕೆಟ್ನಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗಿಲ್ಲ ಎಂಬ ಎಚ್ಚರಿಕೆ ಇರೋದನ್ನು ಸ್ಪಷ್ಟಪಡಿಸಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು ಈ ಉತ್ಪನ್ನವನ್ನು ತಿನ್ನುವುದು ತಡೆಯಬೇಕು, ಏಕೆಂದರೆ ಇದು ತುಂಬ ಮಸಾಲೆಯುಕ್ತವಾಗಿದೆ ಅಂತ ಚಿಪ್ಸ್ ತಯಾರಿಕಾ ಕಂಪನಿ ತನ್ನ ಹೇಳಿಕೆಯಲ್ಲಿ ಪುನರುಚ್ಚರಿಸಿದೆ. ನೋಡಿ, ಏನೋ ಮಾಡೋಕೆ ಹೋಗಿ ಮಕ್ಕಳು ಇನ್ನೇನೋ ಮಾಡ್ಕೊಂಡಿದ್ದಾರೆ. ಜಸ್ಟ್ ಚಿಪ್ಸ್ ಅಲ್ವಾ ಅಂದ್ಕೊಂಡು ಸಿಕ್ಕ ಚಿಪ್ಸ್ ತಿನ್ನೋಕೆ ಹೋಗಬೇಡಿ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.